ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತಿನ್ ಮಂಜುನಾಥ್. ಹುರಾ ಮತ್ತು ಹೇಡಿಯಾಲ ಗ್ರಾಮಗಳಿಗೆ ಹೊಸ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡುವಂತೆ ಮನವಿ. ನಂಜನಗೂಡು ತಾಲೂಕಿನ ಹುರಾ ಮತ್ತು ಹೇಡಿಯಾಲ ಗ್ರಾಮಗಳಲ್ಲಿ ಹೊಸ ಪೊಲೀಸ್ ಠಾಣಾ ಸ್ಥಾಪಿಸಲು ಮನವಿಯನ್ನು ಸಲ್ಲಿಸಲಾಗಿದೆ. ವಿಧಾನಸಭೆಯ ಬಜೆಟ್ ಅಧಿವೇಶನದ ವೇಳೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ಈ ವಿಷಯವನ್ನು ತಂದಿದ್ದಾರೆ. ಮಂಜೂರು ಮಾಡಬೇಕು ಅಂತಂದರೆ ಸುಮಾರು 300 ಅಪರಾಧದ ಪ್ರಕರಣಗಳು ದಾಖಲಾಗಬೇಕು ಮೂಲ ಸ್ಟೇಷನಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 2 ಕಡೆ, ಒಂದು ಹೇಡಿಯಾಲ ಮತ್ತು ಇನ್ನೊಂದು ಹುರಾ, 2 ನಮ್ಮ ಏನು ಹೆಡ್ ಕ್ವಾರ್ಟರ್ಸ್ಗಳಿದೆ ಅಲ್ಲಿಗೆ ನಾವು ಹೊಸ ಸ್ಟೇಷನನ್ನು ಮಂಜೂರು ಮಾಡಿಕೊಡಿ ಅನ್ನೋದನ್ನು ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಹೇಡಿಯಾಲ ತುಂಬ ರಿಮೋಟ್ ಇರೋವಂಥ ಒಂದು ಪ್ರದೇಶ, ನಂಜನಗೂಡು ಮತ್ತು ಉಳ್ಳಳ್ಳಿ ಸ್ಟೇಷನ್ಗೆ ತುಂಬ ದೂರ ಇರುವಂಥ ಒಂದು ಪ್ರದೇಶ. ಅದರಿಂದ ನಾವು ಮೂಲವಾಗಿ ಏನು ಸುತ್ತೋಲೆ ಇದೆ ಅದರಲ್ಲಿ ಈ ಒಂದು ರೂಲನ್ನು ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 300 ಅಪರಾಧ ಪ್ರಕರಣಗಳು ದಾಖಲಾಗಿರಬೇಕು ಅನ್ನೋದನ್ನು ಏನು ತಿಳಿಸ್ಕೊಡ್ತಿದ್ದಾರೆ ಅದನ್ನೇ ನಾವು ಸ್ಟ್ರಿಕ್ಟಾಗಿ ಇಂಟರ್ಪ್ರೆಟ್ ಮಾಡೋಕೆ ಹೋಯ್ತು ಅಂದರೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಬೇರೆ ಫ್ಯಾಕ್ಟರ್ಸನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಈಗ ಡಿಸ್ಟೆನ್ಸ್, ಮೂಲ ಸ್ಟೇಷನ್ಗೆ ಇರುವಂಥ ಒಂದು ಡಿಸ್ಟೆನ್ಸನ್ನು ಕೂಡ ನಾವು ನೋಡಬೇಕಾಗ್ತದೆ. ಯಾಕಂದರೆ ರಿಮೋಟ್ ವಿಲೇಜು, ರಿಮೋಟ್ ಪಂಚಾಯತ್ ಇರೋದ್ರಿಂದ ಅದು ಕಾಡಂಚಿನ ಪ್ರದೇಶ, ಆದ್ರಿಂದ ಅವ್ರಿಗೆ ಸಂಚಾರ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಆಕ್ಸೆಸಿಬಿಲಿಟಿ ಸಾಕಷ್ಟು ಕಷ್ಟ ಇದೆ. ಅದ್ರ ಜೊತೆಗೆ ಲಾ ಅಂಡ್ ಆರ್ಡರ್ ಸೆನ್ಸಿಟಿವಿಟಿ ಕೂಡ ಸಾಕಷ್ಟು ಪ್ರದೇಶದಲ್ಲಿ. ಹೊಸ ಪೊಲೀಸ್ ಸ್ಟೇಷನ್ ಆಗ್ಬೇಕೀಗ, ಹೊಸ ಪೊಲೀಸ್ ಸ್ಟೇಷನ್ ಕೇಳ್ತಿದ್ರಿ, ಅದನ್ನೇ ಅಧ್ಯಕ್ಷ ಬರ್ತೀನಿ. ಓಕೆ, ಈಗ ಆ ಒಂದು ಭಾಗ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಕಮರ್ಷಿಯಲಿ ಕೂಡ ಸಾಕಷ್ಟು ಆಗ್ತಾ ಇದೆ. ಆದ್ರಿಂದ ಎಡಿಯಾಲಕ್ಕೆ ಒಂದು ನೂತನವಾದಂತಹ ಪೊಲೀಸ್ ಸ್ಟೇಷನ್ ಅನ್ನ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಜಾಗ ಕೂಡ ನಾವು ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಎಡಿಯಾಲದಲ್ಲಿ ಜಾಗ ಕೂಡ ಪೊಲೀಸ್ ಇಲಾಖೆ ಇದೆ, ಅದರಿಂದ ಅಲ್ಲೊಂದು ಮಂಜೂರು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಜೊತೆಗೆ ಈಗ ಹುರಾನಲ್ಲಿ ಈಗಾಗಲೇ 2016ರಲ್ಲಿ ಕಳೆ ಸರ್ಕಾರ ಇರಬೇಕಾದ್ರೆ 16ರಲ್ಲಿ ನಮಗೆ ಔಟ್ ಪೋಸ್ಟ್ ಕೂಡ ಅಲ್ಲಿ ಚಲಾವಣೆಗೆ ಬಂದಿತ್ತು, ಒಂದು ಪೊಲೀಸ್ ಔಟ್ ಪೋಸ್ಟ್. ಈಗ ಅಲ್ಲಿಗೆ ಡಿಸ್ಟೆನ್ಸ್ ಸಾಕಷ್ಟು ಕಡಿಮೆ ಇದೆ ಉಳ್ಳಳ್ಳಿಗೆ, ಆದರೂ ಕೂಡ ಒಂದು ಔಟ್ ಪೋಸ್ಟ್ ಅನ್ನ ಈಗ ನಮಗೆ ಮಾಡಿಕೊಟ್ರೆ, ಔಟ್ ಪೋಸ್ಟ್ ಬಿಲ್ಡಿಂಗ್ ಕೂಡ ಇದೆ, ಅಲ್ಲಿಗೆ ಸಿಬ್ಬಂದಿಗಳನ್ನ ಒದಗಿಸ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ತಮ್ಮ ಮೂಲಕ ಬಯಸ್ತೇನೆ. ನಂಜನಗೂಡು ಹಾಗೂ ಹುಲ್ಲಹಳ್ಳಿ ಪೊಲೀಸ್ ಠಾಣೆಗಳು ಈ ಪ್ರದೇಶಗಳಿಗೆ ದೂರವಾಗಿರೋದ್ರಿಂದ ಸಾರ್ವಜನಿಕರಿಗೆ ತಕ್ಷಣದ ಪೊಲೀಸ್ ಸೇವೆಗಳು ಲಭ್ಯವಾಗುವುದರಲ್ಲಿ ತೊಂದರೆ ಉಂಟಾಗ್ತಿದೆ. ವಿಶೇಷವಾಗಿ ಹುರಾ ಮತ್ತು ಹೇಡಿಯಾಲ ಪ್ರದೇಶಗಳಲ್ಲಿ ಕಾಡಂಚಿನ ಭಾಗಗಳಾಗಿರೋದ್ರಿಂದ ಭದ್ರತಾ ದೃಷ್ಟಿಯಿಂದ ಸ್ಥಳೀಯರಿಗೆ ಹೆಚ್ಚಿನ ಸಮಸ್ಯೆಗಳು ಎದುರಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ವೇಗವಾಗಿ ಅಭಿವೃದ್ಧಿ ನಡೆಯುತ್ತಿರುವಂತಹ ಹಿನ್ನೆಲೆ ಹೊಸ ಪೊಲೀಸ್ ಠಾಣೆಯ ಅಗತ್ಯ ಹೆಚ್ಚಾಗಿದೆ. ಹೇಡಿಯಾಲ ಗ್ರಾಮಗಳಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಜಾಗವು ಲಭ್ಯವಿರೋದ್ರಿಂದ ಇಲ್ಲಿ ಠಾಣೆ ಸ್ಥಾಪಿಸಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ, ಭದ್ರತೆ ಮತ್ತು ಸೌಲಭ್ಯ ಒದಗಿಸಬಹುದು ಎಂದು ಮನವಿ ಸಲ್ಲಿಸಲಾಗಿದೆ. 300 ಕೇಸಸ್ಸು ಕ್ರಾಸೇ ಆಗಲಿಲ್ಲ. ಇದು ಒಳ್ಳೆ ಕಾಂಟ್ರಡಿಕ್ಷನ್ಸ್. ಒಂದು ಕಡೆ ಅಪರಾಧ ಜಾಸ್ತಿ ಆಗಬೇಕು, ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂತ, ಇನ್ನೊಂದು ಕಡೆ ಅಪರಾಧ ಕಡಿಮೆ ಮಾಡಬೇಕು ಅಂತ ಹೇಳಿ ನಾವೇ ಹೇಳ್ಕೊಳ್ತೀವಿ. ಲಾ ಅಂಡ್ ಆರ್ಡರು ಸರಿಯಾಗಿರೋದಿಲ್ಲ, ಅಪರಾಧ ಜಾಸ್ತಿ ಆಗ್ಬಿಟ್ರೆ, ಸಂಖ್ಯೆ ಜಾಸ್ತಿ ಆದರೆ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ತಾವು ಎಲ್ಲ ಹೇಳ್ತೀರಿ, ಬಹಳ ಜನ ಹೇಳ್ತಾರೆ. ಆದರೆ ಈಗ ಅಪರಾಧ ಕಡಿಮೆ ಆಗಬೇಕು ಅಂತಂದ್ರೆ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕೊಡಕ್ಕೆ ಬರೋದಿಲ್ಲ. ಈ ಕಾಂಟ್ರಡಿಕ್ಷನ್ಸ್ ಅಲ್ಲಿ ನಾನಿದ್ದೇನೆ. ಹಾಗಾಗಿ ಇವತ್ತು ಅವರು ಏನು ಕೇಳಿದ್ದಾರೆ, ನಮ್ಮ ಹುರಾ ಪೊಲೀಸ್ ಠಾಣೆ, ಹೇಡಿಯಾಲ ಪೊಲೀಸ್ ಠಾಣೆ, ಅಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲಿನ ಅಪರಾಧಗಳ ಸಂಖ್ಯೆ ನೋಡಿದ್ರೆ ಹುರಾ ಪೊಲೀಸ್ ಸ್ಟೇಷನ್ನಲ್ಲಿ ಹುರಾ ಇನ್ನೊಂದು ನಂಜನಗೂಡಿಗೆ ಸೇರುತ್ತೆ. ಅಲ್ಲಿ 8, 24ರಲ್ಲಿ 8, 25ರಲ್ಲಿ 7 ಈ ರೀತಿ ಆಗಿದೆ ಅಪರಾಧಗಳು. ಆದ್ರಿಂದ ಪೊಲೀಸ್ ಸ್ಟೇಷನ್ ಅಂತೂ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಕೊಡೋದಕ್ಕೆ ಬರೋದಿಲ್ಲ. ಆದರೆ ನಾನು ಅವರು ಒಂದು ಉಪ ಪೊಲೀಸ್ ಠಾಣೆ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಒಪ್ಕೊಂಡಿದ್ದಾರೆ, ಅದಕ್ಕೆ ಸಿಬ್ಬಂದಿ ಕೊಡಿ ಅಂತೇಳಿ. ಆ ಸಿಬ್ಬಂದಿಯನ್ನು ಒದಗಿಸ್ಕೊಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.